ಎಲ್ಲ ಚಿಕ್ಕವು ಅತ್ತಿಯ ಹಣ್ಣು ನೋಡಯ್ಯ ಅಂತ ಹೇಳುವಂತಹ ಧೈರ್ಯ ಬಸವಣ್ಣನಿಗೆ ಬಿಟ್ಟರೆ ಇನ್ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರಿಗೆ ಮಾತ್ರ. ಸತ್ಯವನ್ನ ಹೇಳುವಂಥ ಒಪ್ಕೊಳ್ಳುವಂತಹ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈಗ ನಾವು ಎಷ್ಟು ಅದ್ಭುತವಾಗಿ ಬಟ್ಟೆ ಹಾಕೊಂಡು ಜಿಬ್ಬ ಹಾಕೊಂಡು ಒಳ್ಳೊಳ್ಳೆ ಶರ್ಟ್ ಹಾಕೊಂಡು ಬರ್ತೀವಿ, ಆದರೆ ನಮ್ಮ ಮನಸ್ಸಿನ ಒಳಗೆ ಏನು ಕಲ್ಮಶ ಇದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅದನ್ನು ಎಷ್ಟು ಚೆನ್ನಾಗಿ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೇನೋ ಕುರುಳಿಲ್ಲವಯ್ಯ. ಅತ್ತಿ ಹಣ್ಣು ನೋಡೋಕ್ಕೆ ಭಾಳ ಕೆಂಪಿಗೆ ಭಾಳ ಸೊಗಸಾಗಿರುತ್ತೆ. ಅದನ್ನು ಬಿಡಿಸಿ ನೋಡಿದರೆ ಒಳಗೆ ಹುಳ ಪಿತ ಪಿತ ಅಂತ ಇರ್ತದೆ. ಆ ಥರ ನಮ್ಮ ಚಿತ್ತ ಒಂದು ರೀತಿಯಲ್ಲಿ ಅತ್ತಿ ಹಣ್ಣಿದ್ದಂಗೆ. ಇವತ್ತು ಎಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ಭಾಳ ಅದ್ಭುತವಾದಂಥ ವಚನ. ಇವತ್ತು ನಾವು ಚಿನ್ನಪ್ಪಣ್ಣಿಯವರ ಆಗಲೇ ಹೇಳ್ದಂಗೆ ನಾವೆಲ್ಲ ಮಾತಾಡ್ತೀವಿ, ವೇದಿಕೆ ಮೇಲೆ ಅದ್ಭುತವಾದ ಭಾಷಣವನ್ನು ಮಾಡ್ತೀವಿ, ಆದರೆ ನುಡಿದಂತೆ ನಡೆಯೋದಿಲ್ಲ ನಾವು. ಸೊ ಆ ಥರದ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಮ ಮನಸ್ಸು ನಮ್ಮ ಚಿತ್ತ ಯಾವ ರೀತಿ ಅತ್ತಿ ಹಣ್ಣಿನ ಥರ ಇದೆ ಅಂಥೇಳಿ ಅದನ್ನು ಭಾಳ ಅದ್ಭುತವಾಗಿ ಇದನ್ನು ಒಪ್ಕೊಳ್ಳುವಂಥ ಕೆಲಸವನ್ನು ಬಸವಣ್ಣವ್ರು ಮಾಡಿ ನಮಗೆ ಆ ವಚನವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಸಂಘಟನೆಯ ಒಂದು ಕೆಲಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದು ಸಂಘಟಕರಾದವ್ರಿಗೆಲ್ಲರಿಗೂ ಬಹಳ ಅನುಭವ ಆಗಿರ್ತದೆ. ಇಲ್ಲಿ ಭಾಳಷ್ಟು ಜನ ಸಂಘಟಕರಿದ್ದಾರೆ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪ್ರಕಾಶ್ ಮೂರ್ತಿ ಅವರಿದ್ದಾರೆ. ನಮ್ಮ ವಚನ ಜ್ಯೋತಿ ಬಳಗದ ಸಂಘಟಕರಾದಂಥ ವಿನಾಯಕ್ ಪಾಣಿಯವರಿದ್ದಾರೆ. ವಿದ್ಯಾರ್ಥಿ ಕೂಟದ ಸಂಚಾಲಕರಾದಂತಹ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಹರ್ಷ ಅವರಿದ್ದಾರೆ. ಎಲ್ಲ ಸಂಘಟಕರಿಗೆ ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಅವರ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಕಾಲಲ್ಲಿ ಕಟ್ಟಿದ ಗುಂಡು, ಹೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯೋದೋ ಗುಂಡು, ಮುಳುಗಲಿಯೋದೋ ಬೆಂಡು. ಆ ಥರ ತೇಲಕ್ಕೂ ಆಗಲ್ಲ, ಮುಳುಗಕ್ಕೂ ಆಗಲ್ಲ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇವತ್ತು ಗಾಯಕರು ಬರಬೇಕಾಗಿತ್ತು, ಗಾಯಕರು ಬರಲಿಲ್ಲ. ಯಾವುದೋ ಕಾರಣಕ್ಕಾಗಿ ಮಳೆ ಬರ್ತಾ ಇದೆ, ವಾಹನ ವ್ಯವಸ್ಥೆ ಸಿಗಲಿಲ್ಲ ಅಂತೇಳಿ ಅವರು ಬರಲಿಲ್ಲ. ಆ ಗಾಯನದ ಕಾರ್ಯಕ್ರಮವನ್ನು ತೂಗುವಂಥ ಕೆಲಸವನ್ನು ಮಾಡಿದ್ವಿ. ಯಾಕೆಂದರೆ ಮುಳುಗಕ್ಕೆ ಬೆಂಡು ಬಿಡ್ತಾ ಇಲ್ಲ, ಹಂಗೆ ತೇಲಕ್ಕೆ ಗುಂಡು ಬಿಡ್ತಾ ಇಲ್ಲ. ಆದರೂ ಸಹ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದೇ ಜೀವನ ಅಂತೇಳಿ ವಚನಕಾರರು ಬಹಳ ಸೊಗಸಾಗಿ ನಮ್ಮಂಥ ಸಂಘಟಕರ ಒಂದು ನೋವನ್ನು ಸಹ ಅಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ವಚನವನ್ನು ನಾವು ಈ ವಚನ ಒಂದನ್ನು ನಮ್ಮ ಹಿಂದಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ತಿಳ್ಕೊಂಡ್ಬಿಟ್ಟಿದ್ರೆ ಅವರಿಗೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಇದು ವಿಶ್ವಗುರು ಬಸವಣ್ಣವರು ಬಹಳ ಸೊಗಸಾಗಿ ವಚನ ಹೇಳಿದ್ದಾರೆ. ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದ ಮದ ಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಅಂತೇಳಿ ಬಹಳ ಅದ್ಭುತ. ಈ ಬಸವಣ್ಣವರ ವಚನವನ್ನ ನಮ್ಮ ಹಿಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಅವರ ಹೆಸರು ಹೇಳೋದು ಬೇಡ, ಅವ್ರೇನಾದ್ರು ತಿಳ್ಕೊಂಡ್ಬಿಟ್ಟಿದ್ರೆ ಇವತ್ತು ನರಕಕ್ಕೆ ಭಾಜನರಾಗ್ತಾ ಇದ್ದಾರೆ. ಅವರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದರಿಂದ ಈ ವಚನಗಳು ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಯಾವ ಥರ ನಡೀಬೇಕು ಅನ್ನೋದು ಪಾಪ ಅವರು ಮೊದಲನೇ ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ ಯಾರು ಈ ವಚನ ಕೊಟ್ಬಿಟ್ಟು ಅವರಲ್ಲಿ ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇದನ್ನ ನಾವು ಪರಿಭಾವಿಸ್ಬೇಕು ಅನ್ನುವಂಥ ಒಂದು ಅದ್ಭುತವಾದಂತಹ ವಚನವನ್ನು ನಮ್ಮ ಬಸವಣ್ಣವರು ಕಟ್ಟಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಚನ ನಮ್ಮ ಬಸವಣ್ಣವ್ರದೇ ವಚನ, ಅದು ನೂರನೋದಿ ನೂರ ಕೇಳಿದರೇನು, ನೂರನೋದಿ ನೂರ ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರು ನೀವು, ಜಾತಿ ಡೊಂಬರು ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂದರೆ. ಇದು ಬಹಳ ಅದ್ಭುತವಾದಂಥ, ಇದು ಯಾರ್ಯಾರು ಸಾಮಾಜಿಕ ಚಟುವಟಿಕೆಯಲ್ಲಿ ಇರ್ತಾರೋ ಅಥವಾ ರಾಜಕೀಯ ಜೀವನದಲ್ಲಿ ಇರ್ತಾರೋ
ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೋ, ಮತ್ತು ಉತ್ತಮ ಸಾಹಿತಿಗಳು ಅಂತೇಳಿ ನಾನು ಅಷ್ಟು ತಿಳ್ಕೊಂಡಿದ್ದೀನಿ ಅಂತ ಏನು ಹೇಳ್ತಾರೋ, ಅವರು 100 ಓದಿ 100 ಕೇಳಿದರೇನು ಆಸೆ ಹರಿಯೋದು ರೋಷ ಬಿಡೋದು. ಇವ್ರಿಗೆ ಏನು ಮಾಡಿದ್ರು ಇನ್ನು ಆಸೆಯಿಂದಲೇ ಆಸೆಯ ದುಃಖಕ್ಕೆ ಕಾರಣ ಅಂತ ಹೇಳಿದ್ದು ಏನು ಬುದ್ಧ ಹೇಳಿದ್ನೋ ಅದೇ ರೀತಿ ಆಸೆ ಮತ್ತು ರೋಷ ಅವ್ನು ಹೆಂಗೆ ಹಣಿಬೇಕು. ನಮ್ಮ ಸರ್ವಾಧಿಕಾರಿಯಾಗಿ ಹೋಗಬೇಕು ಅಂತೇಳಿ ಯಾರ್ಯಾರು ಹೋಗ್ತಾರೋ ಅವ್ರು ಯಾವುದೇ ಕ್ಷೇತ್ರದಲ್ಲಿ ಅವ್ರಿಗೆ ನಿಜವಾಗ್ಲೂ ಮತ್ತು ಅವರು ಎಷ್ಟೇ ಸ್ನಾನ ಮಾಡಿದ್ರು ಮನಸ್ಸಲ್ಲಿರುವಂಥ ಆಗಲೇ ಹೇಳಿದ್ನಲ್ಲ ಕಲ್ಮಶ, ಚಿತ್ತದಲ್ಲಿ ದೋಷ ಅದು ಹೋಗೋದಿಲ್ಲ. ಮಾತಿನಂತೆ ಮನವಿಲ್ಲದ ಜಾತಿ ಡಂಬನ ನೋಡಿ ನಗುವ ನಮ್ಮ ಕೂಡಲ ಸಂಗಮದ ಇಂಥವನ್ನೆಲ್ಲ ನೋಡಿ ನಮ್ಮ ಬಸವಣ್ಣವರು ನಗ್ತಾರೆ. ಈಗ ಏನೋ ಪರಿಸ್ಥಿತಿ ಆಗಿದೆಯಲ್ಲ ಅದನ್ನ ನೋಡ್ಕೊಂಡು ಬಸವಣ್ಣವರು ನಿಜವಾಗ್ಲೂ ನಾನು ಹೇಳಿರುವಂಥ ವಚನಗಳನ್ನು ಅರಿಯಲ್ಲ ಇವರೆಲ್ಲ ಇಷ್ಟೊಂದು ಅವಸ್ಥೆ ಪಡ್ತಾ ಇದ್ದಾರಲ್ಲ ಅನ್ನೋಂಥ ಮಾತನ್ನು ಅವರು ನೆನೆಸ್ಕೊತಾ ಇರ್ತಾರೆ. ಈ ಥರ ವಚನಗಳ ಒಂದು ಸಾಹಿತ್ಯವನ್ನು ಪ್ರಸಾರವನ್ನು ಮಾಡ್ಕೊಂಡು ಬರುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ವಿನಾಯಕ್ ಪಾಂಡೆ ಅವರಿಗೆ, ಇದನ್ನು ಸಂಘಟನೆ ಮಾಡಿದಂಥ ನಮ್ಮ ಹರ್ಷ ಅವ್ರಿಗೆ, ಮತ್ತು ತಾವೆಲ್ಲ ಇವತ್ತು ಮಳೆ ಒಂದು ಸ್ವಲ್ಪ ಬೆಂಗಳೂರಿನಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಳೆ ಹನಿ ಆಗ್ತು ಅಂತ ಹೇಳಿದರೆ ಮನೆಯಿಂದ ಯಾರೂ ಬರೋಕ್ಕೆ ಭಾಳ ಭಯಪಡ್ತಾರೆ. ಆ ಥರದ ಸಂದರ್ಭದಲ್ಲಿ ನೀವೆಲ್ಲ ಆಸಕ್ತರು ಎದುರಿಸಿ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು